ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ನಲ್ಲಿ ಇದೀಗ ಬಿಜೆಪಿ ಬೇರಿಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದೆ. ಅದರ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಪಾದಯಾತ್ರೆ ಸಾಗ್ತಾ ಇದೆ. ಬಿಜೆಪಿಯ ನಾಯಕರ ದಂಡು ಜೊತೆಗೆ ಕಾರ್ಯಕರ್ತರು ಸಾರ್ವಜನಿಕರ ಸಾಥ್ ಕೂಡ ಸಿಗ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಕಲಬುರಗಿಯಿಂದ ನೇರ ದೃಶ್ಯ ಇದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋದಾಗಿ ಹೊರಟಿದ್ದಾರೆ. ಇದನ್ನ ಕಾಂಗ್ರೆಸ್ನವರು ಗೂಂಡಾಗಿರಿ ಅಂತಾನೂ ಕರೀತಾ ಇದ್ದಾರೆ, ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಅವಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದನ್ನ ನೀವು ಗಮನಿಸ್ತಾ ಇದ್ರಿ. ಆ ರೀತಿಯಾದಂತಹ ಹೀನವಾದಂತ ರಾಜಕೀಯವನ್ನ ನಾವು ಮಾಡೋದಿಲ್ಲ, ಈ ಸುಪಾರಿ ಕೊಡೋದು ಇಂಥ ಮಾತುಗಳನ್ನೆಲ್ಲ ನಿಲ್ಲಿಸಬೇಕು ಬಿಜೆಪಿಗರು ಅಂತ. ಆದ್ರೆ ಬಿಜೆಪಿಯವರು ಅನ್ಯಾಯ ಆಗಿ ಹೋಗಿದೆ ಅನ್ನೋದಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋದಾಗಿ ಹೊರಟಿದ್ದಾರೆ. ಬಿಜೆಪಿ ನಾಯಕರಿಂದ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಸಿದ್ಧತೆಗಳಾಗಿದೆ. ಛಲವಾದಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಆರಂಭ ಆಗಿದೆ. ಡಿಸಿ ಕಚೇರಿ ಮಾರ್ಗವಾಗಿ ಬಿಜೆಪಿಯಿಂದ ಮೆರವಣಿಗೆ ಸಾಗ್ತಾ ಇದೆ. ಕೆಕೆಆರ್ಡಿಬಿ ಕಚೇರಿ ಮಾರ್ಗವಾಗಿ ಮೆರವಣಿಗೆ ಸಾಗುತ್ತೆ. ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮುಂಚೆಯೇ ಎಲ್ಲವೂ ಕೂಡ ಪ್ಲಾನ್ ಆಗಿರುವಂತಹ ಪ್ರತಿಭಟನೆ ಇದು, ಪಾದಯಾತ್ರೆ. ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತೀವಿ. ಸಚಿನ್ ಪಾಂಚಾಳ್ ಸಾವಿಗೆ ನ್ಯಾಯ ಸಿಗಬೇಕು. ಇದು ಸರ್ಕಾರಿ ನಿಯೋಜಿತ ಸಾವುಗಳು. ಕಾಂಗ್ರೆಸ್ನ ಅವಧಿಯಲ್ಲಿ ಇಂಥ 10 ಸಾವುಗಳಾಗಿದೆ. ಇಂಥ ಭಾಗ್ಯವನ್ನ ಸರ್ಕಾರ ಕೊಟ್ಟಿದೆ ಅನ್ನೋದಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಂತ ಬಿಜೆಪಿ ಇವತ್ತು ಖುದ್ದು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ. ಪೋಸ್ಟರ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ಛಲವಾದಿ ನಾರಾಯಣಸ್ವಾಮಿ ಅವರು ಮೊನ್ನೆ ಒಂದು ಡೆತ್ ನೋಟ್ ಅನ್ನ ಕೂಡ ಪ್ರದರ್ಶನ ಮಾಡ್ತಾ ಇದ್ರು. ನಾನು ಯೆಲ್ಲೋ ಕಲರ್ ಇಂಕ್ ನಲ್ಲಿ ಅದನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ರು. ಯಾರು ಹೇಳಿದ್ದು ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಿಲ್ಲ ಅಂತ, ಡೆತ್ ನೋಟ್ ನಲ್ಲಿ ಅವ್ರ ಹೆಸರಿದೆ ಅಂತ ಅದನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ರು. ಇವತ್ತಿನ ಪ್ರತಿಭಟನೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಿಟಿ ರವಿ ಇದ್ದಾರೆ, ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ, ಸಾಕಷ್ಟು ಜನ ಬಿಜೆಪಿ ನಾಯಕರು. ಪ್ರಿಯಾಂಕ್ ಖರ್ಗೆ ನಿವಾಸದತ್ತ ರ್ಯಾಲಿ ತೆರಳುತ್ತಾ ಇದೆ. ಆ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ, ಅವ್ರು ರಾಜೀನಾಮೆ ಕೊಡ್ಲೇಬೇಕು ಅಂತ. ಈ ಹಿಂದೆ ಬಿಜೆಪಿ ಅಧಿಕಾರಾವಧಿಯಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಾಗ ಹೇಗೆ ಆಗ್ರಹ ಪಡಿಸಿದ್ರಿ ಈಶ್ವರಪ್ಪನವರಿಗೆ, ಹಾಗೆ ಈಗ ನೀವು ಕೂಡ ಅಧಿಕಾರದಿಂದ ಕೆಳಗಿಳಿಬೇಕು, ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಹೇಳೋದು ಎರಡು ಬೇರೆ ಬೇರೆ ಪ್ರಕರಣಗಳು. ಅಲ್ಲಿ ಈಶ್ವರಪ್ಪನವರ ಹೆಸರು ಉಲ್ಲೇಖ ಆಗಿತ್ತು, ಆದ್ರೆ ಈ ಡೆತ್ ನೋಟ್ ನಲ್ಲಿ ನನ್ನ ಹೆಸರಿಲ್ಲ, ಪ್ರಿಯಾಂಕ್ ಖರ್ಗೆ ಅನ್ನುವಂತ ಹೆಸರಿಲ್ಲ, ಅಥವಾ ನಾನು ಅದಕ್ಕೆ ನೇರವಾದಂತ ಕಾರಣನೂ ಅಲ್ಲ. ಹಾಗಾಗಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ರೆ, ಇನ್ನು ಸಿಎಂ ನಾನು ಏನ್ ಹೇಳಿ ಅವ್ರ ಹತ್ರ ರಾಜೀನಾಮೆ ತಗೋಬೇಕು ಅನ್ನುವಂತ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಕಾರಣ ಬೇಕಲ್ಲ ರಾಜೀನಾಮೆಯನ್ನ ಕೇಳೋದಕ್ಕೆ ಅಂತ. ಯಾವುದೇ ಬಲವಾದ ಕಾರಣ ಇಲ್ಲದೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಎಂ. ಸೊ ಇದು ಕಾಂಗ್ರೆಸ್ನ ವಾದ. ಆದ್ರೆ ಬಿಜೆಪಿಗರು ಇಲ್ಲ, ಸರ್ಕಾರದಿಂದ ದೊಡ್ಡ ಅನ್ಯಾಯ ಆಗಿ ಹೋಗಿದೆ, ಹಾಗಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಆಗ್ರಹಿಸಿ ಇವತ್ತು ಪಾದಯಾತ್ರೆ ಸಾಗಿ ಬರ್ತಾ ಇದೆ. ಇದು ಹೋಗ್ತಾ ಇರೋದು ಖರ್ಗೆ ಅವರ ನಿವಾಸದ ಕಡೆಗೆ. ನೇರವಾಗಿ ಸಾಗಿ ಬರ್ತಾ ಇರುವಂತ ರ್ಯಾಲಿ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವತ್ತ ಸಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿ ಜನ ನಡೆದು ಬರ್ತಾ ಇದ್ದಾರೆ. ರೀ ಹೂ ಇಸ್ ಚಂದು ಪಾಟೀಲ್ ರೀ, ಯಾರ್ರೀ ಚಂದು ಪಾಟೀಲ್ ಅವರು? ಏನಂತ ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಸುಪಾರಿ ಕೊಡೋಂಥದ್ದು? ಆಮೇಲೆ ಒಂದೇನು ಬೇರೆ ಕೆಲಸ ಇಲ್ವಾ? ಇದು ವಿಜೇಂದ್ರ ಅವರು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೆಯದು. ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದೀರಾ, ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನು ರೀ ಸುಪಾರಿ ಕೊಡ್ಸೋದಂದರೆ? ಏನು ನಾವು ಅಂಥ ರಾಜಕೀಯ ಮಾಡಿದ್ದೀವ ಮುಂಚೆ? ಕಲಬುರ್ಗಿನಲ್ಲಿ ಹೋಗಿ ಕೇಳಿ ಯಾರಿಗನ್ನ. ನಿಮ್ಗೆ ನಾಚಿಕೆ ಇರಲಾರ್ದೆ ಆ ಮಣಿಕಂಠ ರಾಠೋಡ್ ಅಂತವ್ರಿಗೆ ಟಿಕೆಟ್ ಕೊಡ್ತೀರಾ, ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ, ಕಲಬುರ್ಗಿನಲ್ಲಿ ಅಕ್ಕಿ ಕಳ್ಳತನ ಮಾಡಿದವ್ರಿಗೆ ಟಿಕೆಟ್ ಕೊಡ್ತೀರಾ. ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಏನು ನಮ್ಮ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ? ನೀವೇನು ಇದು ಹೇಳ್ತಾ ಇದ್ದೀರಲ್ಲ, ಹೇಳ್ರಿ ನಿಮ್ಮ ತಂದೆಯವ್ರು ಏನು ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜೆರು ಆಗೋದಿಲ್ಲ ಯಾರು. ಇದು ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದ್ದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದ್ದೀವಿ, ನಮಗೂ ಮಾತಾಡೋಕೆ ಬರುತ್ತೆ. ಏನು ಪದೇ ಪದೇ ಬಿ ಜೆ ಪಿಯವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದ್ದೀವಿ ಅಂತ? ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಸವ ಮತ್ತು ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ.
ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅಶೋಕ್, ಕಲಬುರಗಿಯ ಡಿಸಿ ಕಚೇರಿಯ ಮುಂಭಾಗದಿಂದ ನೀವು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ, ಅಲ್ಲಿಯ ಚಿತ್ರಣ ನಿಮಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ಜೊತೆಗೆ ಬಿಜೆಪಿ ನಾಯಕರು ಏನಾದರೂ ಈ ಬಗ್ಗೆ ಮಾತನಾಡಿರೋದಿದೆಯಾ? ನಮ್ಮ ಆಗ್ರಹ ಇದು ಅನ್ನೋದಾಗಿ ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಚೈತ್ರ, ಏನು ಬೀದರ್ ಗುತ್ತಿಗೆದಾರರ ಆತ್ಮಹತ್ಯೆ ಸಂಬಂಧಪಟ್ಟಂತೆ ಏನು ಇವತ್ತು ಶರಣನಾಳರು ಕಲಬುರಗಿಯಲ್ಲಿ ಬಿಜೆಪಿ ರಣಕಳೆಯ ಮೂಲಕ ಹೋರಾಟಕ್ಕೆ ಅಣಿಯಾಗಿದೆ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇದೀಗ ಪ್ರತಿಭಟನೆ ನಡೆಸಲಾಗಿದೆ. ಜಗನ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ಅದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುತ್ತಾ ಸಾಗಿದೆ. ಸದ್ಯ ನಾವು ಏನು ಕಲಬುರಗಿಯ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿದ್ದೀವಿ. ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಸರ್ಪಗಾವಲನ್ನೇ ಇಲ್ಲಿ ಹಾಕಲಾಗಿದೆ. ಅಂದ್ರೆ ಮೆರವಣಿಗೆ ಈ ಎದುರಿಗೆ ಇದ್ದಂತ ರಸ್ತೆಯಿಂದನೇ ಇಲ್ಲಿಗೆ ಬರುತ್ತೆ. ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿ ಕೊಟ್ಟು ತೀವ್ರತರವಾದ ಪ್ರತಿಭಟನೆಯನ್ನ ಮಾಡೋಕೆ ಆರ್ ಅಶೋಕ್ ಹಾಗೂ ಇನ್ನಿತರ ನಾಯಕರ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಮೆರವಣಿಗೆ ಸಹ ಆಗಮಿಸ್ತಾ ಇದೆ. ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿದ ಬಳಿಕ ಈ ಕಡೆ ಮೆರವಣಿಗೆ ಬರುತ್ತೆ. ಆದರೆ ಆ ಮೆರವಣಿಗೆಗೆ ಶಾಂತ ರೀತಿಯಿಂದ ಆಗಬೇಕು, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸ್ ಸರ್ಪಗಾವಲು ನಮಗೆ ಕಂಡು ಬರ್ತಾ ಇದೆ. ಸಾಕಷ್ಟು ಪೊಲೀಸ್ ವಾಹನಗಳಿರ್ಬೋದು ಮತ್ತು KSRTC ಬಸ್ಗಳನ್ನ ಸಹ ಇಲ್ಲಿ 2 ಬಸ್ಗಳನ್ನ ನಿಲ್ಲಿಸಿದ್ದಾರೆ. ಎದುರಿಗೆ ದೃಶ್ಯದಲ್ಲಿ ನಾವು ನಿಮಗೆ ಅದನ್ನು ತೋರಿಸ್ತಾ ಇದ್ದೀವಿ. ಅಂದ್ರೆ ಪ್ರತಿಭಟನಾಕಾರರನ್ನ ಇಲ್ಲೇ ಬಂಧಿಸುವ ಸಾಧ್ಯತೆ ಇದೆ. ಅಂದ್ರೆ ಪೊಲೀಸರ ವಶಕ್ಕೆ ತೆಗೆದುಕೊಂಡು ಅವ್ರನ್ನ ಸ್ಥಳಾಂತರ ಮಾಡುವ ಒಂದು ಸಂಭವ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಅನ್ಬೋದು. ಇದಕ್ಕಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಹಲವಾರು ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಿಡುಬಿಟ್ಟಿದ್ದಾರೆ. ಚೈತ್ರ, ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ. ಈಗಾಗಲೇ ಬಿಜೆಪಿ ನಾಯಕರು ಖರ್ಗೆ ನಿವಾಸದತ್ತ ಪಾದಯಾತ್ರೆಯನ್ನ ಹೊರಟಿದ್ದಾರೆ. ಆದ್ರೆ ಕಲಬುರಗಿಯ ಡಿಸಿ ಕಚೇರಿ ಮಾರ್ಗವಾಗಿನೇ ಹೋಗಬೇಕು. ಡಿಸಿ ಕಚೇರಿಯ ಮುಂಭಾಗ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಅಲ್ಲಿಯೇ ತಡೆ ಹಿಡಿಬೇಕು ಅನ್ನೋದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಕೂಡ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ ನೇರ ದೃಶ್ಯಗಳಲ್ಲಿ ಬಿಜೆಪಿ ನಾಯಕರು ಖರ್ಗೆ ನಿವಾಸದತ್ತ ಪಾದಯಾತ್ರೆ ಹೊರಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಖರ್ಗೆ ನಿವಾಸದತ್ತ ಹೊರಟಿರುವಂತಹ ಬಿಜೆಪಿ ರ್ಯಾಲಿಯ ನೇರ ದೃಶ್ಯ ಇದು. ಸಚಿವರ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕೋರಿದ್ದಾರೆ ನಾಯಕರು. ಇದೀಗ ಡಿಸಿ ಕಚೇರಿಯ ಮುಂಭಾಗಕ್ಕೆ ಹೊರಟಿದ್ದಾರೆ. ಸೊ ಅಲ್ಲೇ ಅವರನ್ನ ತಡೆ ಹಿಡಿಯುವಂತ ಪ್ರಯತ್ನಗಳು ಆಗ್ತಾ ಇದೆ. ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋದನ್ನ ತಪ್ಪಿಸುವಂತ ಪ್ರಯತ್ನಗಳು ಪೊಲೀಸರು ಮಾಡ್ತಾ ಇದ್ದಾರೆ. ಅಲ್ಲಿ ಬಿಗಿ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಆದ್ರೆ ಬಿಜೆಪಿಗರು ಶತಾಯಗತಾಯ ಖರ್ಗೆ ನಿವಾಸದವರೆಗೂ ಹೋಗಬೇಕು, ರಾಜೀನಾಮೆಗೆ ಆಗ್ರಹಿಸಬೇಕು, ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕಬೇಕು ಅಂತ ಇದಾಗಲೇ ಎಲ್ಲ ಪ್ಲಾನ್ಗಳನ್ನ ಮಾಡಿಕೊಂಡು ಇವತ್ತು ಪ್ರತಿಭಟನೆಗೆ ಬೀದಿಗಿಳಿದಿದೆ. ಬಿಜೆಪಿ ನಾಯಕರುಗಳು ಸಾಥನ್ನ ಕೊಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಸಾಕಷ್ಟು ಜನ ನಾಯಕರಿದ್ದಾರೆ. ಕೈಯಲ್ಲಿ ಬೋರ್ಡ್ಗಳನ್ನ ಹಿಡಿದು ಧಿಕ್ಕಾರ ಕೂಗ್ತಾ ಬಿಜೆಪಿಯ ಪ್ರತಿಭಟನಾ ರ್ಯಾಲಿ ಮುಂದೆ ಸಾಗಿ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ನಿವಾಸದತ್ತ ಹೋಗ್ತಾ ಇರುವಂತಹ ಬಿಜೆಪಿ ರ್ಯಾಲಿ ಇನ್ನು ಪ್ರತಿಭಟನೆಯನ್ನ ತಡೆಯೋದಕ್ಕೆ ಪೊಲೀಸರು ಕೂಡ ಸಿದ್ಧವಾಗಿದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಆಗ್ಲೇ ನಮ್ಮ ಪ್ರತಿನಿಧಿ ಅಶೋಕ್ ತೋರಿಸ್ತಾ ಇದ್ರು ಯಾವ ರೀತಿಯಾಗಿ ಕಲಬುರಗಿಯ ಡಿಸಿ ಕಚೇರಿ ಮುಂಭಾಗ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಅಂತ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಕೂಡ ಆಗಿದೆ. ಅಲ್ಲಿಂದ ದಾಟಿ ಮುಂದಕ್ಕೆ ಹೋಗಬಾರದು ಅಂತ ಕಲಬುರಗಿಯ ಡಿಸಿ ಕಚೇರಿಯ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಪೊಲೀಸರಿಗೂ ಕೂಡ ಇದೊಂದು ರೀತಿಯಾದಂತಹ ಚಾಲೆಂಜ್. 10-20 ಮಂದಿ ಅಲ್ಲ, 100 ಜನ ಇದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ಬಾವುಟವನ್ನ ಹಿಡಿದು ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಘೋಷಣೆಯನ್ನ ಕೂಗ್ತಾ ರ್ಯಾಲಿ ಮುಂದೆ ಸಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ, ಹಾಗೆ ಖರ್ಗೆಯ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಬಿಜೆಪಿಯ 100 ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಹೋರಾಟ ಉಗ್ರ ಸ್ವರೂಪ ಪಡೆದುಕೊಂಡಿದೆ. ಏನು ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಇವರೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಹೋರಾಟ ಈಗ ದೃಶ್ಯಗಳನ್ನ ಗಮನಿಸಿದ್ರೆ ಅಲ್ಲಿ ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ನಡುವೆ ವಾಗ್ವಾದ ನಡೆದಾಗ ಕಾಣಿಸ್ತಾ ಇದೆ. ಅಲ್ಲಿ ಅವರನ್ನ ಡಿಸಿ ಕಚೇರಿಯ ಮುಂಭಾಗನೇ ತಡೆಯುವಂತ ಪ್ರಯತ್ನ ಪೊಲೀಸರು ಮಾಡ್ತಾ ಇದ್ರೆ, ಪ್ರತಿಭಟನಾಕಾರರು ಮುನ್ನುಗ್ಗಿ ಹೋಗುವಂತ ಪ್ರಯತ್ನದಲ್ಲಿದ್ದಾರೆ. ಖರ್ಗೆ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕ್ಲೇಬೇಕು ಅಂತ. ಬಟ್ ಇದೇ ಮಾರ್ಗವಾಗಿ ಹೋಗಬೇಕು. ಕಲಬುರಗಿಯ ಡಿಸಿ ಕಚೇರಿಯನ್ನ ದಾಟಿನೇ ಅವರ ರ್ಯಾಲಿ ಮುಂದಕ್ಕೆ ಹೋಗಬೇಕು, ಖರ್ಗೆ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕಬೇಕು ಅಂತ ಹೇಳಿದ್ರೆ. ಆದ್ರೆ ಪೊಲೀಸರು ಡಿಸಿ ಕಚೇರಿಯ ಮುಂಭಾಗವೇ ಪ್ರತಿಭಟನಾಕಾರರನ್ನ ತಡೆಯುವಂತ ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿ ಅಲ್ಲಿ ವಾಗ್ವಾದ ಕೂಡ ನಡೀತಾ ಇದೆ. ಅವಾಗಲೇ ಒಂದು ಕ್ಲೋಸ್ ವಿಜುವಲ್ ಅಲ್ಲಿ ನೀವು ಗಮನಿಸ್ತಾ ಇದ್ರಿ.
ಮುಂಬದಿಯಲ್ಲಿ ಪೊಲೀಸರಿದ್ದಾರೆ. ಪ್ರತಿಭಟನಾಕಾರರು ವಾಗ್ವಾದಕ್ಕಿಳಿದಿದ್ದಾರೆ. ಇಲ್ಲಿಂದ ದಾಟಿ ಹೋದ್ರೆ ಮಾತ್ರನೇ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಸಾಧ್ಯ. ಆದ್ರೆ ಪೊಲೀಸರು ಅಂತ ಒಂದು ಅವಕಾಶವನ್ನ ಮಾಡಿಕೊಟ್ಟ ಹಾಗೆ ಕಾಣಿಸ್ತಾ ಇಲ್ಲ. ಅಲ್ಲಿಯೇ ತಡೆದು ನಿಲ್ಲಿಸುವಂತ ಪ್ರಯತ್ನದಲ್ಲಿದ್ದಾರೆ. ಆಗ್ಲೇ ಹೇಳಿದಾಗೆ 10-20 ಸಂಖ್ಯೆಯ ಪ್ರತಿಭಟನಾಕಾರರಲ್ಲ, ನೂರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಉಗ್ರವಾದ ರೀತಿಯಾಗಿ ಹೋರಾಟವನ್ನ ಮಾಡ್ತೀವಿ, ಬೃಹತ್ ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೋಗಿರುವಂತ ಬಿಜೆಪಿಯ ನಾಯಕರುಗಳು, ಕಾರ್ಯಕರ್ತರನ್ನ ಗಮನಿಸ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ. ಪ್ರಿಯಾಂಕ್ ಖರ್ಗೆಯ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ನೋಡಿ, ಆ ಪೊಲೀಸರು ತಡೆಯುವಂತ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ನುಸುಳುಕೊಂಡು ಬರ್ತಾ ಇದ್ದಾರೆ. 10 ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಪ್ರತಿಭಟನಾಕಾರರನ್ನ ತಡಿಬೇಕು, ಆದರೆ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗಿದೆ. ಬ್ಯಾರಿಕೇಡ್ ಅನ್ನ ತಳ್ಳಿಕೊಂಡು ಪೊಲೀಸರು ಇದ್ರೂ ಕೂಡ ಅಲ್ಲೇ ಎಡೆಯಲ್ಲಿ ನುಸುಳುಕೊಂಡು ಮುಂದೆ ಸಾಗಿ ಬರ್ತಾ ಇದ್ದಾರೆ. ನೋಡಿ, ಟ್ರಾಫಿಕ್ ಕೂಡ ಬ್ಲಾಕ್ ಆದಾಗೆ ಅನ್ನಿಸ್ತಾ ಇದೆ ಆ ಸಂಚಾರ. ಮತ್ತೊಂದು ಕಡೆಯಲ್ಲಿ ಬಸ್ಗೆ ಅವರನ್ನ ತುಂಬಿಸುವಂತ ಕೆಲಸಗಳಾಗ್ತಾ ಇದೆ. ಕಲಬುರಗಿಯ ಡಿಸಿ ಕಚೇರಿ ಮುಂಭಾಗದ ದೃಶ್ಯ ಇದು. ನೋಡಿ, ಅಲ್ಲಿ ಪ್ರತಿಭಟನಾಕಾರರನ್ನ ಇದಾಗಲೇ ವಶಕ್ಕೆ ಪಡೆದಿದ್ದಾರೆ. ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ ಎಲ್ಲರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಆಗ್ಲೇ ಹೇಳಿದಾಗೆ ಕಲಬುರಗಿ ಡಿಸಿ ಕಚೇರಿ ಮುಂಭಾಗವಾಗಿನೇ ಹೋಗಬೇಕು ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕೋದಕ್ಕೆ. ಆದರೆ ಮಾರ್ಗ ಮಧ್ಯೆನೇ ತಡೆದಿದ್ದಾರೆ ಅಂತ ಹೇಳಿದ್ರೆ ಕಲಬುರಗಿಯ ಡಿಸಿ ಕಚೇರಿಯಲ್ಲೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನೇರ ದೃಶ್ಯಗಳಿದು ಕಲಬುರಗಿಯ ಡಿಸಿ ಕಚೇರಿಯಿಂದ. ಸಿಟಿ ರವಿ ಅವರು ಸೇರಿದಂತೆ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ 10 ಜನ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀನಿ ಅಂತ ಹೋಗ್ತಾ ಇದ್ದಂತ ಪ್ರತಿಭಟನಾಕಾರರು ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಾಗ್ತಾ ಇದ್ದಂತ ರ್ಯಾಲಿ, ಪ್ರತಿಭಟನಾ ರ್ಯಾಲಿ ಅರ್ಧಕ್ಕೆ ನಿಂತಿದೆ. ಡಿಸಿ ಕಚೇರಿಯ ಮುಂಭಾಗ ಇದೀಗ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಬಸ್ನಲ್ಲಿ ಕೂರಿಸಿದ್ದಾರೆ.